ತಾಲೂಕಿನ ಪ್ರಸಿದ್ಧ ಪುಣ್ಯಕ್ಷೇತ್ರವಾದ ಚಿಂತಮಾನಪಲ್ಲಿ ಗ್ರಾಮದಲ್ಲಿ 4ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿದ್ದ ಶ್ರೀ ಸೀತಾ ಸಮೇತ ಶ್ರೀರಾಮ ಕಲ್ಯಾಣೋತ್ಸವ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿದವು. ಕ್ಷೇತ್ರಕ್ಕೆ ಹರಿದು ಬಂದ ಭಕ್ತಸಾಗರದಿಂದ ಇಡೀ ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಧಾರ್ಮಿಕ ಕಾರ್ಯಕ್ರಮಗಳ ವೈಭವ. ವಾರ್ಷಿಕೋತ್ಸವದ ಅಂಗವಾಗಿ ಬುಧವಾರದಂದು ರಾಮಕೋಟಿ ಶ್ರೀರಾಮ ತಂಡದಿಂದ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಗುರುವಾರ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಸೀತಾ ಕಲ್ಯಾಣೋತ್ಸವ ಕಾರ್ಯಕ್ರಮವು ಶಾಸ್ತ್ರೋಕ್ತವಾಗಿ ವೈಭವದಿಂದ ಸಂಪನ್ನಗೊಂಡಿತು. ಈ ವೈಭವದ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಚಿಂತಮಾನಪಲ್ಲಿ, ಚುಕ್ಕೆವಾರಿಪಲ್ಲಿ ಹಾಗೂ ಬಂತುಅನಿಕಟ್ಟು ಗ್ರಾಮಸ್ಥರು ಸೇರಿದಂತೆ ಸುತ್ತಮುತ್ತಲಿನ 10 ಹಳ್ಳಿಗಳ ಸಾವಿರಾರು ಭಕ್ತಾದಿಗಳು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ಮುಖಂಡರ ಭೇಟಿ ಮತ್ತು ಆಶೀರ್ವಾದ. ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಹಾಗೂ ಮುಖಂಡರಾದ ಕೃಷ್ಣಮೂರ್ತಿ ಸ್ವಾಮಿ ಅವರು ಭಾಗವಹಿಸಿ ಶ್ರೀರಾಮನ ದರ್ಶನ ಪಡೆದರು. ದೇವರ ಕಲ್ಯಾಣೋತ್ಸವದ ಆಶೀರ್ವಾದ ಸದಾ ಎಲ್ಲ ಜನಸಾಮಾನ್ಯರ ಮೇಲಿರಲಿ. ಭಗವಂತನ ಕೃಪೆಯಿಂದ ಸಮಾಜದಲ್ಲಿ ಸರ್ವತೋಮುಖ ಅಭಿವೃದ್ಧಿ ಸಾಧ್ಯವಾಗಲಿ ಎಂದು ಈ ಸಂದರ್ಭದಲ್ಲಿ ನಾಯಕರು ಆಶಿಸಿದರು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಸ್ವಾಮೀಜಿಯವರು ಊರಿನ ಗ್ರಾಮಸ್ಥರು ಹಾಗೂ ಶಿಕ್ಷಕರು 4ನೇ ವರ್ಷದ ವಾರ್ಷಿಕೋತ್ಸವದ ಮಹತ್ವ ಹಾಗೂ ಕ್ಷೇತ್ರದ ಪವಾಡ ಮಹಿಮೆಗಳ ಕುರಿತು ಪೂರ್ಣ ಮಾಹಿತಿಯನ್ನು ಭಕ್ತರಿಗೆ ಹಂಚಿಕೊಂಡರು. ಸಾಂಸ್ಕೃತಿಕ ಕಳೆ ಹಾಗೂ ಅನ್ನಸಂತರ್ಪಣೆ. ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾರ್ವಜನಿಕರ ಗಮನ ಸೆಳೆದವು. ಮನರಂಜನೆ. ಅದ್ದೂರಿ ದೇವರ ಮೆರವಣಿಗೆ, ಉತ್ಸವ, ವಾದ್ಯಗೋಷ್ಠಿ, ಕೋಲಾಟ, ಕೀಲುಕುದುರೆ ನೃತ್ಯ ಹಾಗೂ ಬಳ್ಳಾರಿಯ ಪ್ರಸಿದ್ಧ ನಾಟಕ ತಂಡದಿಂದ ಫಿಲ್ಮ್ ಗ್ರವಿ ನಾಟಕ ಪ್ರದರ್ಶನ ಭಕ್ತರನ್ನು ರಂಜಿಸಿತು. ದಾಸೋಹ. ಕಳೆದ 2 ದಿನಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿದ ಸರ್ವಭಕ್ತಾದಿಗಳಿಗೆ ಸತತವಾಗಿ ದೇವರ ಪ್ರಸಾದ ಹಾಗೂ ಭರ್ಜರಿ ಅನ್ನಸಂತರ್ಪಣೆ, ಊಟದ ವ್ಯವಸ್ಥೆ ಹಮ್ಮಿಕೊಳ್ಳಲಾಗಿತ್ತು. ಕೃತಜ್ಞತೆ. ಸುತ್ತಮುತ್ತಲಿನ ಗ್ರಾಮಸ್ಥರು, ಗಣ್ಯರು, ಹಿರಿಯರು ಹಾಗೂ ಯುವಕರ ಸಕ್ರಿಯ ಪಾಲ್ಗೊಳ್ಳುವಿಕೆ ಮತ್ತು ಸಹಕಾರದಿಂದ 4ನೇ ವರ್ಷದ ಮಹೋತ್ಸವವು ಅಭೂತಪೂರ್ವ ಯಶಸ್ಸು ಕಂಡಿದೆ ಎಂದು ಚಿಂತಮಾನಪಲ್ಲಿ ಗ್ರಾಮಸ್ಥರು ಹಾಗೂ ಮುಖಂಡರು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಭಕ್ತರಿಗೂ ಕೃತಜ್ಞತೆ ಸಲ್ಲಿಸಿದ್ದಾರೆ. स्वस्ति न पूषा विश्ववेदाः स्वस्ति नस्ताक्षो अरिष्टनेमिः स्वस्ति नो बृहस्पतिर्दधातु भद्रं कर्णे विष्णुयाम देवाः भद्रं भजेम यक्षप्रियजत्राः स्थिरैरङ्गैः स्वस्ति वागं स्वस्तनोभिः व्यसेव देवहितं यदायुः स्वस्ति न इन्द्रो रुद्रस्य वाः स्वस्ति न पूषा विश्ववेदाः स्वस्ति नस्ताक्षो अरिष्टनेमिः स्वस्ति नो बृहस्पतिर्दधातु शतमानं भवति शतायुष्येन्द्रिये आयुष्येवेन्द्रिये प्रतिष्ठते दीर्घमायुः धान्यं भोगीर्तिरावं शतसंवत्सरं दीर्घमायुः भद्रं कर्णे विष्णुयाम देवाः भद्रं भजेम यक्षप्रियजत्राः स्थिरैरङ्गैः स्वस्ति वागं स्वस्तनोभिः व्यसेम देवहितं यदायुः स्वस्ति नो इन्द्रो रुद्रस्य वाः स्वस्ति न पूषा विश्ववेदाः स्वस्ति नस्ताक्षो अरिष्टनेमिः स्वस्ति नो बृहस्पतिर्दधातु ॐ शान्ति शान्ति शान्तिः शन्नो मित्रस्य मूर्णः शन्नो भवत्पर्यमा शन्नो इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वामेवं प्रत्यक्षं ब्रह्मासि त्वामेवं प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्वाववतो तद्भक्तारमोतो भवतु माम् भवतु भक्तारम् ॐ शान्ति शान्ति शान्तिः ॐ तच्छैहोरार्णीमहे गातुं यज्ञाय गातुं यज्ञवतये दैवे स्वस्तिरस्तु स्वस्तिर्मानुषेभ्यः ऊर्ध्वं जिगातु वेशजम् शन्नो हस्तधिपदेः शं चतुष्पदे ॐ शान्ति शान्ति शान्तिः आञ्जनेय महाप्रसादेन सिद्धिरस्तु
रामात्मजाय विद्महे रामप्रियाय धीमहि तन्नो जानकी प्रचोदयात् दशरथपुत्राय विद्महे श्रीरामप्रियाय धीमहि तन्नो लक्ष्मण प्रचोदयात् आञ्जनेयाय विद्महे वायुपुत्राय धीमहि तन्नो हनुमान् प्रचोदयात् श्रीरामचन्द्र परब्रह्मणे नमः आञ्जनेय स्वामिने नमः प्रदक्षिण नमस्कारसे मनसा विष्णु प्रार्थनां समर्पयामि कर्पूराणि नीराजनं धरुष्यामि। ಜೈ ಶ್ರೀಮನ್ನಾರಾಯಣ. ಕೋಲಾರ ಜಿಲ್ಲೆಯ ಶ್ರೀನಿವಾಸ ತಾಲೂಕಿನ ಮುದುಮಡುಗು ಪಂಚಾಯಿತಿ ಸೇರಿರ್ತಕ್ಕಂತಹ ಚಿಂತಮಾನಹಳ್ಳಿ ಗ್ರಾಮದಲ್ಲಿ ವಿಶೇಷವಾಗಿ ನೆಲೆಸಿರ್ತಕ್ಕಂತಹ ಅಭಯ ಆಂಜನೇಯ ಸ್ವಾಮಿ ದೇವಾಲಯದ 4ನೇ ವರ್ಷದ ವಾರ್ಷಿಕೋತ್ಸವವನ್ನ ಬಹಳ ವಿಜೃಂಭಣೆಯಿಂದ 2 ದಿನಗಳ ಕಾಲ ನೆರವೇರಿಸಲಾಗಿದೆ. ನಿನ್ನೆ ಗಣಪತಿ ಪೂಜೆ, ಪುಣ್ಯಾಹ, ವಿಶ್ವಕ್ಷೇನ ಆರಾಧನೆ, ಸಿದ್ಧಿ ಪುಣ್ಯಾಹ, ನವಗ್ರಹ ಆರಾಧನೆ ಮತ್ತು ಆಂಜನೇಯ ಸ್ವಾಮಿ ಆರಾಧನೆಯನ್ನು ಮಾಡಿ ಇವತ್ತಿನ ದಿವಸ ಬೆಳಗ್ಗೆ ಆ ಸ್ವಾಮಿಯವರ ಆಂಜನೇಯ ಸ್ವಾಮಿ ಅಭಿಷೇಕ, ಪಂಚಾಮೃತ ಅಭಿಷೇಕ ಮತ್ತು ಸೀತಾರಾಮ ಕಲ್ಯಾಣವನ್ನು ನೆರವೇರಿಸಲಾಗಿದೆ. ಚಿಂತಮಾನಪಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು, ಊರಿನ ಮತ್ತು ಭಕ್ತರು, ಮಹಾಜನರೆಲ್ಲರೂ ಸಹ ಆಗಮಿಸಿ ಈ ಸೇವೆಯನ್ನ ಭಗವಂತನು ಸದಾಕಾಲ ಭಕ್ತರನ್ನು ಸಂರಕ್ಷಣೆ ಮಾಡಲಿ ಅಂತೇಳಿ ಇಲ್ಲಿ ವಿಚಾರವನ್ನು ತಿಳಿಸ್ತೇವೆ. ಸ್ವಾಮಿ, ಈ ದಿನ ಈ ಮುದುಮುಡುಗು ಪಂಚಾಯತ್ ವ್ಯಾಪ್ತಿಯ ಚಿಂತಮಾನಹಳ್ಳಿ ಒಂದು ಕಲ್ಯಾಣೋತ್ಸವ 4ನೇ ವರ್ಷ ಮಾಡ್ತಾ ಇದ್ದಾರಲ್ಲ, ನಿಮ್ಮೊಂದು ಲೋಕ ಕಲ್ಯಾಣಕ್ಕಾಗಿ ಸರ್ವತೋಮುಖ ಅಭಿವೃದ್ಧಿಯ ಎಲ್ಲ ಭಕ್ತರ ಈ ಜನರ ಸಮಸ್ಯೆಗೆ ಈ ನಿನ್ನೆ ಇವತ್ತು ಈ ದೇವರ ಕಾರ್ಯಕ್ರಮದಲ್ಲಿ ಈ ಭಕ್ತರಿಗೆ ಯಾವ ರೀತಿ ಕೋರಿಕೆ ನೆರವೇರಿಸಿ? ಈ ಭಗವಂತನ ಅನುಗ್ರಹ ಅಂತಂದ್ರೆ ಸುಮಾರು 4 ವರ್ಷಗಳ ಹಿಂದಿನ ಇಲ್ಲಿ ಪ್ರತಿಷ್ಠಾಪನೆ ಆಗಿದ್ದು ಅಭಯ ಆಂಜನೇಯ ಸ್ವಾಮಿ ಇಷ್ಟಾರ್ಥ ನೆರವೇರಿಸಿದ್ದಾರೆ. ವಿವಾಹವಾಗದೇ ಇರೋರಿಗೆ, ಸಂತಾನವಿಲ್ಲದೆ ಇರೋರಿಗೆ ಅವರವರ ಕೋರಿಕೆಗಳ ಮೇರೆಗೆ ಭಗವಂತನ ಅನುಗ್ರಹಿಸಿ ಅವರನ್ನ ಸಂರಕ್ಷಣೆ ಮಾಡಿದ್ದಾರೆ. ಇಲ್ಲಿ ಎಲ್ಲರಿಗೂ ನಮಸ್ಕಾರ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮುದುಮಡುಗು ಪಂಚಾಯಿತಿಯ ಚಿಂತಮಾನಪಲ್ಲಿ ಗ್ರಾಮದಲ್ಲಿ ಇದು 4ನೇ ಬಾರಿ ಅಭಯ ಆಂಜನೇಯ ಮತ್ತು ಕಲ್ಯಾಣ ಮಹೋತ್ಸವ ತುಂಬ ಚೆನ್ನಾಗಿ ನಡೀತಾ ಇದೆ. ಎಲ್ಲ ಭಕ್ತಾದಿಗಳಿಗೂ ಸಹ ತುಂಬ ಇಷ್ಟಪಟ್ಟು ಈ ಕಾರ್ಯಕ್ರಮಕ್ಕೆ ಎಲ್ಲ ಕುಟುಂಬಗಳು ಮತ್ತು ಎಲ್ಲ ಸ್ನೇಹಿತರು ಮತ್ತು ಅವರು ಫ್ರೆಂಡ್ಸು ಎಲ್ಲರೂ ಸಹ ಭಾಗವಹಿಸಿದ್ದಾರೆ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಈ ಚಿಂತಮಾನಪಲ್ಲಿ ಇರುವ ಗ್ರಾಮಸ್ಥರಿಗೆ ಇಷ್ಟು ದಿವಸ ಇರಲಿಲ್ಲದೆ ಇರೋ ಭಕ್ತಿ 4 ವರ್ಷಗಳಿಂದ ಬರ್ತಾ ಇದೆ ಅಂದ್ರೆ ನಮ್ಗೆಲ್ಲರಿಗೂ ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲರಿಗೂ ಈ ಆಂಜನೇಯ ಸ್ವಾಮಿ ಆಶೀರ್ವಾದ ಇರಬೇಕು ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ಅಂದ್ರೆ ನಿನ್ನೆಯಿಂದ ಇಲ್ಲಿ ಚಿಂತಮಾನಪಲ್ಲಿ ಗ್ರಾಮದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ಕಾರ್ಯಕ್ರಮಗಳು ಬಹಳಷ್ಟು ವಿಜೃಂಭಣೆಯಿಂದ ನಡೆದಿದೆ. ಬಹಳ ಸಂತೋಷ ಆಗಿದೆ. ಇದು 4ನೇ ವರ್ಷ. ಇದು ಬಹಳ ಇಲ್ಲಿಂದ ಎಲ್ಲ ಕುಟುಂಬದವರು ಕೂಡ ಸೇರಿಕೊಂಡು ಭಕ್ತಿ ಪರವಶರಾಗಿ ಬಹಳಷ್ಟು ಖರ್ಚುಗಳನ್ನು ವ್ಯಕ್ತಪಡಿಸಿದೆ. ಅವರು ಯೋಗ್ಯತಾನುಸಾರ ಬಹಳಷ್ಟು ಚೆನ್ನಾಗಿ ಇಲ್ಲಿ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದಿದ್ದಾರೆ. ದಯವಿಟ್ಟು ಇನ್ನಷ್ಟು ಇದನ್ನು ಮುಂದುವರಿಸ್ಕೊಂಡು ಇದನ್ನು ಸದಾ ಎಲ್ಲರಲ್ಲೂ ಕೂಡ ಈ ಭಕ್ತಿ ಪರವಶ ಅನ್ನುವಂಥದ್ದು ಬರಬೇಕು ಎಂಬುದಾಗಿ ಎಲ್ಲರಿಗೂ ಆ ಭಗವಂತನಲ್ಲಿ ಒಳ್ಳೇದಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಯ ಮಾಡ್ತೀನಿ. ನಮಸ್ಕಾರ. ಜೈ ಶ್ರೀರಾಮ್. ಇವತ್ತು ಮುದುಮಡುಗು ಪಂಚಾಯಿತಿ ಚಿಂತಮಾನಪಲ್ಲಿ ಗ್ರಾಮದಲ್ಲಿ ಶ್ರೀರಾಮ ಕಲ್ಯಾಣೋತ್ಸವವನ್ನು ಏರ್ಪಡಿಸಲಾಗಿದೆ. ಈ ಕಲ್ಯಾಣೋತ್ಸವ ಸತತವಾಗಿ 4ನೇ ವರ್ಷ ಸಂಪೂರ್ಣವಾಗಿ ಯಶಸ್ವಿಯಾಗಿದ್ದು, ಇದರ ಹಿಂದಿನ ರಹಸ್ಯ ಏನಪ್ಪಾ ಅಂತಂದ್ರೆ ಸೀತಾರಾಮ ಕಲ್ಯಾಣ ಅನ್ನುವಂಥದ್ದು ಒಂದು ಪವಿತ್ರವಾದಂತಹ ಒಂದು ದಿನ. ಈ ದಿನದ ಮಹತ್ವ ಏನು ಅಂದ್ರೆ ಸತ್ಯ, ಪ್ರೀತಿ ಮತ್ತೆ ಸಹನೆಯ ಸಂಕೇತವಾಗಿ ನಾವು ಈ ಸೀತಾರಾಮ ಕಲ್ಯಾಣವನ್ನು ನೋಡ್ಬೋದು. ಹೇಗೆ ಸತ್ಯ ಅಂತಂದ್ರೆ ರಾಮ ಯಾವುದೋ ಒಂದು ಮಾತಿಗೆ ಕಿವಿಗೊಟ್ಟು ತನ್ನ ಧರ್ಮಪತ್ನಿಯಾದಂತಹ ಸೀತೆಯನ್ನೇ ಅರಣ್ಯಕ್ಕೆ ಕಳಿಸುವಂತಹ ಒಂದು ಪವಿತ್ರವಾದಂತಹ ಒಂದು ಸತ್ಯ. ಆ ಸಹನೆಯನ್ನ ಸೀತಾಮಾತೆಯು ಆ ಸಹನೆಯನ್ನ ಸಹಿಸಿಕೊಂಡು ತನ್ನ ಗಂಡನನ್ನ ಬಿಟ್ಟು ಲೋಕದ ಮಾತಿಗೆ ತಲೆದೂಗಿ ಸಹನೆಯನ್ನ ಕಲ್ಕೊಳ್ದೆ ಕೊನೆಗೆ ತನ್ನ ಪಾತಿವ್ರತೆಯನ್ನ ಒಂದು ಮೂಡಿಸುವಂತಹ ಸಂದರ್ಭ ಈ ಸೀತಾರಾಮ ಕಲ್ಯಾಣ ನಮಗೆ ತೋರಿಸ್ಕೊಡುತ್ತೆ. ಸೀತಾರಾಮ ಕಲ್ಯಾಣ ಅನ್ನುವಂಥದ್ದು ಬರೀ ಆಚರಣೆ ಅಲ್ಲ, ಇದೊಂದು ಕುಟುಂಬದ ವಿಧಾನನೂ ಸಹ ಹೌದು. ನಮ್ಮ ಕುಟುಂಬದಲ್ಲಿ ನಾವು ವಿವಾಹವನ್ನು ಎಷ್ಟು ಪವಿತ್ರತೆಯಿಂದ ನೋಡ್ತೀವಿ ಅನ್ನುವಂಥದ್ದು ಸಹ ನಾವು ಇದರಿಂದ ತಿಳಿಯಬಹುದಾಗಿದೆ. ಧನ್ಯವಾದ. ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯಗಳು. ನಾನು ಚಿಂತಮಾನಪಲ್ಲಿ ಗ್ರಾಮಸ್ಥಿಯಾಗಿದ್ದು ಮುದುಮಡುಗು ಪಂಚಾಯಿತಿ ಚಿಂತಮಾನಪಲ್ಲಿ ಗ್ರಾಮದಲ್ಲಿ ಶ್ರೀ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸೀತಾರಾಮ ಕಲ್ಯಾಣೋತ್ಸವ 4ನೇ ಆನ್ಯುಯಲ್ ಪ್ರೋಗ್ರಾಮ್ ಅನ್ನು ನಡೆಸಲಾಗಿದೆ. ಅದಿಲ್ಲದೆ ಈ ಸತಿ ರಾಮಕೋಟಿ ಎಂಬ ಒಂದು ಮಹತ್ವದ
ಪುರಾಣದಿಂದ ಬರುವಂತಹ ರಾಮಕೋಟಿಯನ್ನು ಆಚರಿಸಲಾಗಿದೆ. ಮತ್ತು ಇವತ್ತು ಸಾಯಂಕಾಲ ತುಂಬಾ ಪ್ರೋಗ್ರಾಮ್ಸ್ ಅನ್ನು ಇಟ್ಕೊಂಡಿದೀವಿ. ಕೋಲಾಟೆ ಮತ್ತೆ ಡೊಳ್ಳು ಕುಣಿತ ಮುಂತಾದವುಗಳನ್ನು ಫುಲ್ ಎಲ್ಲ ಆಚರಣೆ ಮಾಡಲಾಗುತ್ತೆ. ಎಲ್ಲ ಸುತ್ತಮುತ್ತಲಿನ ಗ್ರಾಮದವರು ಎಲ್ಲ ಕೂಡ ಬಂದು ಆಂಜನೇಯ ಸ್ವಾಮಿಯನ್ನು ಭಕ್ತಿಯಿಂದ ಆಚರಣೆ ಮಾಡಿ ಈ ಪ್ರೋಗ್ರಾಮ್ ಅನ್ನು ನಡೆಸ್ಕೊಳ್ತಾರೆ. ಜೈ ಶ್ರೀರಾಮ್. ಎಲ್ಲರಿಗೂ ಚಿಂತಮಾನಪಲ್ಲಿ ಗ್ರಾಮಸ್ಥರು ಹಾಗೂ ಮುದುಮಡುಗು ಪಂಚಾಯತಿ ಸುತ್ತಮುತ್ತಲಿನ ಗ್ರಾಮಸ್ಥರು ಶ್ರೀನಿವಾಸ ತಾಲೂಕು ಸೇರಿದ ಚಿಂತಮಾನಪಲ್ಲಿ ಗ್ರಾಮವನ್ನು ಮುಂದೇನು ಇನ್ನೂ ಸಹಕಾರ ಕೊಟ್ಟು ಈ ದೇವಸ್ಥಾನವನ್ನು ಇನ್ನೂ ಕಾರ್ಯಕ್ರಮಗಳನ್ನು ಅಭಿವೃದ್ಧಿಪಡಿಸುತ್ತೇವೆ. ಜೈ ಶ್ರೀರಾಮ್. ಜೈ ವೀರಾಂಜನೇಯ. ಇಲ್ಲಿ ಶ್ರೀನಿವಾಸಪುರ ತಾಲೂಕು ಚಿಂತಮಾನಪಲ್ಲಿ ಗ್ರಾಮದಲ್ಲಿ ಸಮಸ್ತ ನಾಗರಿಕರಲ್ಲಿ ವಿನಂತಿ ಮಾಡಿಕೊಳ್ಳೇನೆಂದರೆ, ಇಲ್ಲಿ ನಿನ್ನೆಯಿಂದ ಶ್ರೀರಾಮ್ ಕೋಟೆಯನ್ನು ಆಚರಿಸಿದ್ದೇವೆ. ಇವತ್ತು ಶ್ರೀರಾಮ್ ಕಲ್ಯಾಣೋತ್ಸವವನ್ನು ಹಮ್ಮಿಕೊಂಡು ಸಮಸ್ತ ನಾಗರಿಕರಲ್ಲಿ ಎಲ್ಲರಿಗೂ ಸುಖ ಶಾಂತಿ ಕೊಡ್ಬೇಕಂತ ಇಲ್ಲಿ ಎಲ್ರಿಗೂ ಕಲ್ಯಾಣೋತ್ಸವದಿಂದ ದೇವರ ಆಶೀರ್ವಾದವನ್ನು ಕೊಡೋಕ್ಕೆ ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತಿನ ದಿನದಲ್ಲಿ ರಾತ್ರಿಗೆ ಸ್ವಾಮಿ ಉತ್ಸವವನ್ನು ಮೆರವಣಿಗೆಯನ್ನು ಮಾಡುತ್ತಿದ್ದೇವೆ. ಎಲ್ಲರೂ ಬರ್ಬೇಕಂತ ವಿನಂತಿ. ದೇವರಲ್ಲಿ ಬೇಡ್ಕೊಳ್ಳೋದಂದ್ರೆ ಎಲ್ಲರಿಗೂ ಸುಖ ಸಂತೋಷವನ್ನು ಕೊಟ್ಟು ಒಳ್ಳೇದಾಗ್ಲಿ ಅಂತ ಕೋರ್ಕೊಂತ ಎಲ್ಲರೂ ಬರ್ಬೇಕಾಗಿ ತಮ್ಮಲ್ಲಿ ವಿನಂತಿಗಳು. ಈ ದಿನ ಕಾರ್ಯಕ್ರಮದಲ್ಲಿ ನಿನ್ನೆಯಿಂದ ಇವತ್ತು ಈ ಭಕ್ತರಿಗೆ ಎಷ್ಟು ಜನ ಸಾವಿರ ಭಕ್ತರಿಗೆ ಪ್ರಸಾದ ಆಗ್ಬೋದು, ಊಟದ ವ್ಯವಸ್ಥೆ ಯಾವ ರೀತಿ ನಾವು ಅನ್ಕೊಂಡಿದ್ದು ಒಂದು 1000ದಿಂದ 1500 ಜನಕ್ಕೆ ಅನ್ಕೊಂಡಿದ್ವಿ. ನಿನ್ನೆನೆ ಒಂದು 1500 ಜನ ಆಗಿದ್ದಾರೆ. ಎಲ್ಲರಿಗೂ ಮಾರ್ನಿಂಗ್ 10 ಗಂಟೆಯಿಂದ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 11-12 ಗಂಟೆಗೆ ನಿನ್ನೆ ಆಗಿದೆ. ಇವತ್ತು ಅಷ್ಟು ಜನ ಬರುತ್ತಾರಂತ ಅನ್ಕೊಂಡಿದೀವಿ. ಇವತ್ತಿನ ಜಾಸ್ತಿ ಜನ ಭಕ್ತಾದಿಗಳು ಬರುತ್ತಿದ್ದಾರೆ. ಚೆನ್ನಾಗ್ ಆಗ್ತಿದೆ. ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ. ಚೆನ್ನಾಗಿ ಎಲ್ರಿಗೂ ಊರಿನ ಗ್ರಾಮಸ್ಥರಿಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಬಂದು ಸಂತೋಷವಾಗಿ ಔತಣಕೂಟದಲ್ಲಿ ಊಟ ಮಾಡ್ಕೊಂಡು ದೇವರ ಆಶೀರ್ವಾದ ತಗೊಂಡು ಹೋಗ್ತಿದ್ದಾರೆ. ಮುದುಮಡುಗು ಪಂಚಾಯತಿ ಚಿಂತಮಾನಪಲ್ಲಿ ಗ್ರಾಮ. ಇಲ್ಲಿ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿ ವಿಗ್ರಹ ಪ್ರತಿಷ್ಠಾಪನೆ ಮಾಡಿಬಿಟ್ಟು 4 ವರ್ಷ ಆಯಿತು. 4 ವರ್ಷದಿಂದ ಕಲ್ಯಾಣೋತ್ಸವ, ಅನ್ನ ಸಂತರ್ಪಣೆ ಮತ್ತು ಸ್ವಾಮಿಗೆ ಅಭಿಷೇಕ ಪ್ರತಿ ವಾರಕ್ಕೊಂದು ಸಲ ಅಭಿಷೇಕ ಮಾಡಿಸ್ತಾ ಇದ್ದೀವಿ. ಎಲ್ಲ ನಡೆಸ್ಕೊಂಡು ಮತ್ತು ನಿನ್ನೆ ರಾಮಕೋಟಿ ಮಾಡಿದ್ದೀವಿ. ನಿನ್ನೆ ಬೆಳಗ್ಗೆ ಪ್ರಸಾದ ವಿನಿಯೋಗ, ಸಾಯಂಕಾಲ ಊಟ ಮತ್ತು ಇವತ್ತು ಕಲ್ಯಾಣೋತ್ಸವ ಮಾಡಿಕೊಂಡು ಬೆಳಗ್ಗೆ ಊಟ, ಮಧ್ಯಾಹ್ನ ಊಟ, ಸಾಯಂಕಾಲ 8 ಗಂಟೆ ತನಕ 10 ಗಂಟೆ ತನಕ ಊಟ ಇರ್ತದೆ. ಸಾಯಂಕಾಲ ಮೆರವಣಿಗೆ 3 ಊರು ಮೆರವಣಿಗೆ, ಚಿಕ್ಕವಾರಪಲ್ಲಿ, ಚಿಂತಮಾನಪಲ್ಲಿ ಮತ್ತು ಬಂತವನ ಕಟ್ವ 3 ಊರಿನಲ್ಲಿ ನೈಟಲ್ಲಿ ಮೆರವಣಿಗೆ ಇರ್ತದೆ. ಮತ್ತು ಕೋಲಾಟೆ, ಚಕ್ಕಲ ಭಜನೆ, ಡ್ರಮ್ಸ್, ಪಿಲ್ಲಂಗೋವಿ 4 ಇದು ಮಾಡಿಕೊಂಡು ಎಲ್ಲರೂ ಬಂದು ಸಂತೋಷ. ಜೀರಿಗೆ ಬೆಲ್ಲ ಶಾಸ್ತ್ರ ವೀಕ್ಷಿಸಿದ್ದಾಂ. ಓಂ ಪೂರ್ವಾಚರಿತಾಯ ಮಂಗಳ ವಿಶೇಷ ವಿಶಿಷ್ಟಾಯ ಅಸ್ಯಾಂ ಶುಭರಿತೋ ಭಗವದಾಖ್ಯೇಯ ಭಗವತ್ಕೈಂಕರ ಲೋಭಂ ಸೀತಾರಾಮ ಸ್ವಾಮಿ ಕಲ್ಯಾಣ ಮಹೋತ್ಸವಾನವೋತಂ ಗುಣಧೀರ ಕಲ್ಯಾವತಃ ಜೈ ಶ್ರೀರಾಮ ಗೋವಿಂದೋ ಅಪಾರ ಗೋವಿಂದೋ ಅನಾಥ ಗೋವಿಂದೋ. ಓಂ ಇದಂ ಕೃಷ್ಣ